ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ನಾಳೆ ರಿಲೀಸ್ ಆಗ್ತಿರುವಂತಹ ಡೆವಿಲ್ ಮೂವಿಗೆ ಫ್ಯಾನ್ಸ್ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಈ ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರಿನ ಟಾಪ್ ಥಿಯೇಟರ್ಸ್ ಯಾವೆಲ್ಲ ಮಾರ್ನಿಂಗ್ ಶೋ ಫುಲ್ಲು ಬುಕ್ ಆಗಿ ಭರ್ಜರಿಯಾಗಿ ಸೆಲೆಬ್ರೇಷನ್ಸ್ ಮಾಡೋಕ್ಕೆ ರೆಡಿಯಾಗಿದೆಯೋ ಅವೆಲ್ಲನೂ ನಾನಿಲ್ಲಿ ತೋರಿಸಿದ್ದೀನಿ. ಕನ್ನಡದಲ್ಲಿ ತುಂಬ ದಿನ ಆದಮೇಲೆ ಈ ಪಾರ್ಟಿ ಕ್ರೇಜ್ನ ನೋಡೋಕ್ಕೆ ಸಾಧ್ಯ ಆಗಿದ್ದು ಡೆವಿಲ್ ಮೂವಿಯಿಂದಾನೆ. ಈ ಮೂವಿ ಎಷ್ಟು ಕಲೆಕ್ಷನ್ ಮಾಡುತ್ತೋ, ಎಷ್ಟು ದಿನ ಓಡುತ್ತೋ ಅನ್ನೋದಕ್ಕಿಂತ ಫಸ್ಟ್ ಡೇ ಹೇಗೆ ಅದ್ದೂರಿಯಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವೇನಾದರೂ ನಾಳೆ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತಿದ್ರೆ ಯಾವ ಥಿಯೇಟ್ರಿಗೆ ಹೋಗ್ತಾ ಇದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಯಲಹಂಕ ಸುತ್ತಮುತ್ತ ಇರೋವಂಥ ಜನ ಎಲ್ಲ ಪ್ರಕಾಶ್ ಥಿಯೇಟ್ರನ್ನ ಫುಲ್ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇನ್ನು ಈ ಥಿಯೇಟ್ರ್ನಲ್ಲಿ ನನಗೆ ಇಷ್ಟ ಆಗಿದ್ದು ಒಳ್ಳೆ ಸೌಂಡ್ ಎಫೆಕ್ಟ್. ನೆಕ್ಸ್ಟು ಸಂಜಯ್ ನಗರ ಹತ್ತಿರ ಇರುವಂತಹ ವೈಭವ್ ಥಿಯೇಟರ್. ಈ ಥಿಯೇಟ್ರ್ನಲ್ಲಿ ಯಾವುದೇ ಫಸ್ಟ್ ಡೇ ಫಸ್ಟ್ ಶೋ ಫಿಲ್ಮ್ಸ್ಗೆ ಸೆಲೆಬ್ರೇಷನ್ಸ್ ಮಾಡೋದು ನಾನು ನೋಡಿಲ್ಲ. ಬಹುಶಃ ಅಲ್ಲಿ ಜಾಗ ತುಂಬ ಕಡಿಮೆ ಇರೋದ್ರಿಂದ ಸೆಲೆಬ್ರೇಷನ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಅದು ಬಿಟ್ಟರೆ ಇನ್ನು ಥಿಯೇಟರ್ನಲ್ಲಿ ಸ್ಕ್ರೀನ್ ಕ್ಲಾರಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೇರೆ ಥಿಯೇಟರ್ಸ್ನ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ರಾಧಾಕೃಷ್ಣದಲ್ಲಿ ಸ್ಕ್ರೀನ್ ಸೀಟಿಂಗ್ ಮತ್ತು ಸೌಂಡು ಸೂಪರಾಗಿರುತ್ತೆ. ನಾನು ನೋಡಿರೋ ಎಲ್ಲ ಥಿಯೇಟರ್ಗಳಲ್ಲಿ ಈ ನವರಂಗ್ ಥಿಯೇಟ್ರು ಟಾಪ್ ಸೆಕೆಂಡ್ ಪ್ಲೇಸ್ನಲ್ಲಿ ಇದೆ. ಫಸ್ಟ್ ಪ್ಲೇಸ್ನಲ್ಲಿ ಯಾವುದಿದೆ ಅಂತ ಆಮೇಲೆ ಹೇಳ್ತೀನಿ. ಇನ್ನು ಈ ಥಿಯೇಟ್ರ್ನಲ್ಲಿ ಅಂತೂ ನನಗೆ ಈ ಕಟೌಟು ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ನವರಂಗ್ ಸುತ್ತಮುತ್ತ ಇದ್ದರೆ ಈ ಥಿಯೇಟ್ರಿಗೆ ಬೆಳಿಗ್ಗೆ ಸೆಲೆಬ್ರೇಷನ್ಗೆ ಹೋಗೋದು ಮಾತ್ರ ಮಿಸ್ ಮಾಡಬೇಡಿ. ಇನ್ನು ಈ ನವರಂಗ್ ಥಿಯೇಟ್ರ್ನಲ್ಲೂ ಸ್ಕ್ರೀನ್ ಸೀಟಿಂಗ್ ಮತ್ತು ಸೌಂಡು ಪರ್ಫೆಕ್ಟ್ ಆಗಿದೆ. ನಾನು ಮೋಸ್ಟ್ ಆಫ್ ದ ಫಿಲ್ಮ್ಸ್ ರಿಲೀಸ್ ಆದಾಗ ಫಸ್ಟು ಕಾವೇರಿ ಥಿಯೇಟ್ರಿಗೆ ಹೋಗ್ತಿದ್ದೆ. ಅದು ಬಿಟ್ಟರೆ ನೆಕ್ಸ್ಟು ನವರಂಗ್ ಥಿಯೇಟ್ರೇ ಬೆಸ್ಟು. ಇನ್ನು ನೆಕ್ಸ್ಟ್ ಥಿಯೇಟ್ರಿಗೆ ಹೋಗೋಕ್ಕೂ ಮುಂಚೆ ನಿಮಗೆ ಡೆವಿಲ್ ಫಿಲಮಲ್ಲಿ ಯಾವ ಸಾಂಗ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇದು ವೀರೇಶ್ ಥಿಯೇಟ್ರ್ ಮಾಗಡಿ ರೋಡ್ ಹತ್ರ ಇರೋದು. ನನಗೆ ಡೆವಿಲ್ ಟ್ರೈಲರ್ ನೋಡಿದ್ಮೇಲೆ ಪಕ್ಕ ಡಿ ಬಾಸ್ ಅವರು ಈ ಹಿಂದೆ ಯಾವತ್ತೂ ಮಾಡದೇ ಇರೋಂತಹ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಈ ಫಿಲಮ್ನಲ್ಲಂತೂ ಡಿ ಬಾಸ್ ಅವ್ರ ಲುಕ್ಕು ಫುಲ್ ಡಿಫ್ರೆಂಟಾಗಿ ಮತ್ತು ಸೂಪರಾಗಿದೆ. ತುಂಬ ದಿನಗಳಿಂದ ಬೇರೆ ಲ್ಯಾಂಗ್ವೇಜಸ್ ಮೂವೀಸ್ ಬಂದು ಕನ್ನಡ ಮೂವೀಸ್ದು ಸೌಂಡೇ ಕೇಳಿಸ್ತಿರ್ಲಿಲ್ಲ. ಇವಾಗ ನಮ್ಮ ಸ್ಟೇಟ್ಗೆ ಮಾತ್ರ ಅಲ್ಲ, ಬೇರೆ ಸ್ಟೇಟ್ಗೆ ಎಲ್ಲರಿಗೂ ಕೇಳಿಸೋ ಥರ ಜೋರಾಗಿ ಸೌಂಡ್ ಮಾಡುತ್ತೆ ಡೆವಿಲ್. ಆ್ಯಂಡ್ ಫೈನಲಿ ಆವಾಗಲೇ ಹೇಳ್ದಂಗೆ ಟಾಪ್ 1ನಲ್ಲಿ ಪ್ರಸನ್ನ ಥಿಯೇಟ್ರ್ ಇದೆ. ಇದು ಡಿ ಬಾಸ್ ಅವರೇ ಹೇಳಿರೋ ಥರ ಅವ್ರಿಗೆ ಫೇವ್ರೆಟ್ ಥಿಯೇಟರ್. ಕರಿಯ ನವಗ್ರಹ ಎಲ್ಲ ರಿಲೀಸ್ ಆದಾಗ ಇಲ್ಲಿ ಜೋರಾಗಿ ಸೆಲೆಬ್ರೇಷನ್ಸ್ ಮಾಡಿದರು. ಇವಾಗ್ಲೂ ದೊಡ್ಡ ದೊಡ್ಡ ಕಟೌಟ್ಸ್ ಬ್ಯಾನರ್ಸ್ ಎಲ್ಲ ಹಾಕಿ ನಾಳೆಗೆ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ದಾರೆ. ಇಲ್ಲಿ ನಾನು ನೋಡ್ದಂಗೆ ಡಿ ಬಾಸ್ ಅವರು ಎಲ್ಲ ಮೂವಿನೂ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಷನ್ಸ್ ಮಾಡ್ತಾರೆ. ಸೊ ನಾನಂತೂ ಮಿಸ್ ಮಾಡ್ದಿರಾ ಇದೇ ಥಿಯೇಟ್ರಿಗೆ ಹೋಗ್ತಿದ್ದೀನಿ. ಸೊ ಇನ್ನು ಲಾಸ್ಟ್ ಒಂದೇ ಒಂದು ಥಿಯೇಟ್ರ್ ಇದೆ. ಅದಕ್ಕೂ ಮುಂಚೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಇನ್ನು ಆ್ಯಕ್ಚುಲ್ ರಿಲೀಸ್ ಇರೋದು ನಾಳಿದ್ದು, ಅಂದರೆ 12th. ಒನ್ ಡೇ ಬಿಫೋರೇ ಪ್ರೀಮಿಯರ್ ಶೋ ಫ್ಯಾನ್ ಶೋ ಅಂತ ರಿಲೀಸ್ ಆಗಿರೋದ್ರಿಂದ ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ರೂ ಆಲ್ರೆಡಿ ಎಲ್ಲ ಹೌಸ್ಫುಲ್ ಆಗಿದೆ. ಸರಿ ಅಂತ ನಾವು ಇನ್ನು ಮೈನ್ ಥಿಯೇಟ್ರ್ ಆಗಿರುವಂತಹ ನರ್ತಕಿಗೆ ಬಂದ್ವಿ. ಇಲ್ಲಿ ಇಡೀ ಬೆಂಗಳೂರಿನಲ್ಲೇ ದ ಬಿಗ್ಗೆಸ್ಟ್ ಕಟೌಟ್ನ ಹಾಕಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.